ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸಜ್ಜನಶ್ರೀ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಬೆಂಡೆಕಾಯಿ ಹುಳಿ ಮಾಡೋಣ. ಬೆಂಡೆಕಾಯಿ ಹುಳಿಗೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದ್ದಾವೆ, ನೋಡ್ಕೊಳ್ಳೋಣ. ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ, ಒಂದು 1/4 kg ಅಷ್ಟು. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀವಿ, ಒಂದು ಬದನೆಕಾಯಿ ಹೆಚ್ಕೊಂಡಿದ್ದೀವಿ, ಒಂದು ಟೊಮೊಟೊ ಹೆಚ್ಕೊಂಡಿದ್ದು. ಅದಕ್ಕೆ ಮಸಾಲೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಇಂಗು, ಧನಿಯಾ, ಒಣ ಕೊಬ್ಬರಿ, ಇಷ್ಟು ಪದಾರ್ಥಗಳು ಇವತ್ತು ಬೆಂಡೆಕಾಯಿ ಹುಳಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು. ನೋಡಿ, ಬೆಂಡೆಕಾಯಿ ಹುಳಿಗೆ ಬೇಕಾಗಿರೋ ಮಸಾಲ ಹುರ್ಕೊಳ್ತಾ ಇದ್ದೀವಿ. ಈಗ ಕಡಾಯಿ ಇಟ್ಟು ಗ್ಯಾಸ್ ಹಚ್ಕೊಂಡಿದ್ವಿ. ಕಡಾಯಿ ಕಾದಿದೆ. ಇದಕ್ಕೆ 1 ಟೀ ಸ್ಪೂನ್ 2 ಟೀ ಸ್ಪೂನ್ ಕಡಲೆಬೇಳೆ ಹಾಕೋಬೇಕು. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇದನ್ನು. ಇದಕ್ಕೆ 2 ಟೀ ಸ್ಪೂನು ಉದ್ದಿನ ಕಾಳು ಹಾಕ್ಯಂತ ಇದ್ದೀವಿ. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇದನ್ನು. ಉದ್ದಿನ ಕಾಳು ಕಡಲೆಬೇಳೆ ಚೆನ್ನಾಗಿ ಹುರಿತಾ ಇದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಧನಿಯಾ ಕಾಳು ಹಾಕ್ತಾ ಇದ್ದೀವಿ. ಹುರಿತಾ ಇದೆ. ಈಗ ಮಸಾಲ ಹುರಿತಾ ಇದ್ದಂಗೆ ಒಣ ಕೊಬ್ಬರಿ ಹೆಚ್ಕೊಂಡಿದ್ದೀವಿ. ಒಂದು ಅರ್ಧ ಬಟ್ಲು, ಸಣ್ಣ ಬಟ್ಲು ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀವಿ. ಕೊಬ್ಬರಿ ಆದಮೇಲೆ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದು ಎಲ್ಲ ಮಸಾಲ ಇದೆ. ಇದನ್ನು ಒಂದು ಬೇರೆ ತಟ್ಟೆಗೆ ಹಾಕಿಬೇಕು. ಇದೇ ಮತ್ತು ಪಾತ್ರೆನ ಒಲೆ ಮೇಲೆ ಇಟ್ಟು ಬೆಂಡೆಕಾಯಿನ ಹುರ್ಕೋಬೇಕು. ಹೆಚ್ಚಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಈ ಬೆಂಡೆಕಾಯಿ ಹುರಿದು ಮಾಡಬೇಕು. ಇದನ್ನ ಬೆಂಡೆಕಾಯಿ ಹುಳಿನ ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣ ಸಣ್ಣ ರೌಂಡ್ ಹೆಚ್ಚಿಟ್ಕೊಂಡಿದ್ದೀವಿ. ಈ ಬೆಂಡೆಕಾಯಿನ 1 ಚಮಚ ಸಣ್ಣ ಟೀ ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು. ಈ ಥರ ಹುರಿಯೋದ್ರಿಂದ ಬೆಂಡೆಕಾಯಿ ಲೋಳೆ ಇರುತ್ತಲ್ಲ, ಎಲ್ಲ ಕಡಿಮೆ ಆಗುತ್ತೆ. ಅದು ಬೆಂಡೆಕಾಯಿ ಚೆನ್ನಾಗಿ ಹುರಿದ್ರೆ ಹುಳಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದು ಬೆಂಡೆಕಾಯಿ ಹುರಿದಿದೆ. ಇದನ್ನು ತೆಗೆದು ಬೇರೆ ಒಂದು ತಾಟಿಗೆ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಹುರಿದಿದೆ. ಈ ಥರ ಎಲ್ಲ ಹುರಿಬೇಕಿದೆ ಬೆಂಡೆಕಾಯಿ. ಇನ್ನು ಬೇರೆ ತಾಟಿಗೆ ಹಾಕ್ಕೊಂಡು ಮತ್ತು ಈಗ ಬದನೆಕಾಯಿ ತೊಳೆದು ನೀರಲ್ಲಿ ಹಚ್ಚಿಟ್ಕೊಂಡಿದ್ದೀವಲ್ಲ, ಅದನ್ನು ಇದೇ ಥರ ಸ್ವಲ್ಪ ಬಿಸಿ ಮಾಡಿ ಹುರ್ಕೋಬೇಕು. ಬೆಂಡೆಕಾಯಿ ಹುರಿದ ಪಾತ್ರೆಯಲ್ಲಿ ಬದನೆಕಾಯಿ ಹೆಚ್ಚಿ ನೀರಿನಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನು ತೆಗೆದು ಇದನ್ನು ಸ್ವಲ್ಪ ಎಣ್ಣೆ, 1 ಚಮಚ ಎಣ್ಣೆ ಹಾಕಿ ಹುರ್ಕೋಬೇಕು. ನೋಡಿ, ಈ ಥರ 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಅಷ್ಟೇ. ಇದನ್ನು ನೋಡಿ, ಇಷ್ಟ ಆಯ್ತು. ಇದು ನೋಡಿ, ಈ ಥರ ಕಡಾಯಿ ಇಟ್ಕೊಂಡು 1-2 ಸ್ಪೂನು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯ್ತಾ ಇದ್ದಂಗೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ. ಇದು ಸಿಡಿತಾ ಇದ್ದಂಗೆ ಕರಿಬೇವಿನ ಸೊಪ್ಪು ಹಾಕಬೇಕು. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹೊಂಬಣ್ಣ ಬರೋವರೆಗೂ ಸಾಳಿಸ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು. ನೋಡಿ, ಈಗ ಇದು ಈರುಳ್ಳಿ ಹೊಂಬಣ್ಣ ಬರೋವರೆಗೂ ಹುರಿದಿದೆ. ಈ ಈರುಳ್ಳಿಗೆ
ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿವಿ. ಈ ಟೊಮಾಟೊ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತೀವಿ. ಈರುಳ್ಳಿ ಟೊಮಾಟೊ ಎರಡು ಎಣ್ಣೆಯಲ್ಲಿ ಟೊಮಾಟೋದು ಹಸಿ ಎಲ್ಲ ಹೋಗೋವರೆಗೂ ನೀರು ಹೋಗೋವರೆಗೂ ಹುರ್ಕೋಬೇಕು. ಈ ಟೊಮಾಟೊ ಹುರಿತಾ ಇದ್ದಾಗಿ ಇದಕ್ಕೆ ಬದನೆಕಾಯಿ ಹುರಿದಿಟ್ಕೊಂಡಿದ್ದೀವಲ್ಲ ಆ ಬದನೆಕಾಯಿ ಹಾಕ್ಕೋಬೇಕು. ನೋಡಿ ಈ ಟೊಮಾಟೊ ಈರುಳ್ಳಿಗೆ ಹುರಿದಿರೋ ಬದನೆಕಾಯಿ ಹಾಕೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬಿಟ್ಟಿದೆ. ನೋಡಿ ಈಗ ಬದನೆಕಾಯಿನೂ ಎಣ್ಣೆಯಲ್ಲಿ ಹುರಿದಿದೆ. ಇದಕ್ಕೆ ಹುರಿದು ಇಟ್ಕೊಂಡಿರೋ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ವಿ. ಈ ಬೆಂಡೆಕಾಯಿನೂ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ ಮತ್ತೆ ಇದಕ್ಕೆ ಇವಾಗ ಆಗಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಉದ್ದಿನಬೇಳೆ, ಕಡಲೆಬೇಳೆ, ಕೊಬ್ಬರಿ ಮಸಾಲ ಅದನ್ನು 1-2 ಸ್ಪೂನ್ ಹಾಕಿಬೇಕು. ಇದು ಬೇಯ್ತಾ ಇದ್ದಂಗೆ ತರಕಾರಿ ಇದಕ್ಕೆ 2 ಟೀ ಸ್ಪೂನಷ್ಟು ರುಬ್ಬಿದಂಥ ಪುಡಿ ಮಾಡಿ ಮಸಾಲೆ ಹಾಕ್ಕೋಬೇಕು. 2ರಿಂದ 3 ಚಮಚ ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಕಲಿಸ್ಕೋಬೇಕು. ಇದನ್ನ ನೋಡಿ ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀವಿ. ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ನೋಡಿ ಇದಕ್ಕೆ ಈಗ 2 ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕಬೇಕು. ಇದಕ್ಕೆ ಯಾವುದೇ ಮೆಣಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಏನು ಹಾಕ್ಕೊಂಡಿಲ್ಲ, ಹಾಗಾಗಿ 2 ಸ್ಪೂನು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಮತ್ತು 1 ಚಮಚ ಸಣ್ಣ ಉಪ್ಪು ಹಾಕ್ಕೊತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಸಾಲೆಗೆ ನೀರು ಹಾಕ್ಕೊಂಡು 1 ಗ್ಲಾಸು ಕುದಿಸ್ಕೋಬೇಕು. ಈ ಬೆಂಡೆಕಾಯಿ ಬದನೆಕಾಯಿ ಎಲ್ಲ ಮಿಶ್ರಣಕ್ಕೆ ನೀರು ಹಾಕಬೇಕು 1 ಗ್ಲಾಸು. ಸಣ್ಣ ಉರಿಯಲ್ಲಿ 2 ನಿಮಿಷ ಕುದಿಸ್ಕೊ. ನೋಡಿ ಈ ಥರ ನೀರು ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ 2 ನಿಮಿಷ ಇದನ್ನು ಕುದಿಸ್ಕೋಬೇಕು. ನೋಡಿ ಈ ಥರ ಇದು ಎಲ್ಲ ನೀರು ಹಾಕಿದ್ದೀವಿ. ಮಸಾಲೆ ಬೆಂಡೆಕಾಯಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಕುದ್ಕೊತಾ ಇದೆ. ಇದನ್ನು ಸಣ್ಣ ಉರಿಯಲ್ಲಿ 2 ನಿಮಿಷ ಕುದಿಸ್ಕೋಬೇಕು. ನೋಡಿ ಈ ಥರ ಎಲ್ಲ ಮಸಾಲೆ ಕುದ್ದು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನೋಡಿ ಈ ಥರ ರುಬ್ಬಿ ಹಾಕ್ಕೊಂಡಿದ್ವಲ್ಲ ಮಸಾಲ, ಅದೆಲ್ಲ ಘಮ ಚೆನ್ನಾಗಿ ಬರ್ತಾ ಇದೆ. ಈ ಥರ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿದೆ ಮತ್ತು ಸ್ವಲ್ಪ ಸಾಮಗ್ರಿಗಳಿದ್ದರೆ ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ. ನೋಡಿ ಈ ಥರ ಎಲ್ಲ ಕುದ್ದಿದೆ, ಇದು ರೆಡಿಯಾಗಿದೆ. ಇದು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಹುಳಿಯಾಗಿ ಬರಬೇಕಲ್ಲ, ಅದಕ್ಕೆ 1 ಲಿಂಬೆಹಣ್ಣನ್ನು ಕಟ್ ಮಾಡಿ ಹಿಂಡ್ಕೊಳೋಣ. ಇದು ಕೆಳಗೆ ಇಳಿಸಿವಿ ಗ್ಯಾಸ್. ನೋಡಿ ಈ ಥರ ಗ್ಯಾಸ್ಲಿಂದ ಕೆಳಗೆ ಇಳಿಸ್ಕೊಂಡಿದ್ದೀವಿ. ಸ್ವಲ್ಪ ಬಿಸಿ ಕಡಿಮೆ ಆಗಿದೆ. ಇದಕ್ಕೆ ನಾವೀಗ 1-2-3 ಹೋಳು ಲಿಂಬೆಹಣ್ಣಿಂದ ರಸ ಹಿಂಡ್ಕೋಬೇಕು. ಲಿಂಬೆಹಣ್ಣು ನೋಡಿ ಈ ಥರ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ಇದನ್ನೇ ಬೆಳಗ್ಗೆ ಚಪಾತಿ, ರೊಟ್ಟಿ, ದೋಸೆ ಮತ್ತು ರೈಸ್ಗೂ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ.
ಬೆಂಡೆಕಾಯಿ ಹುಳಿ ಮಾಡೋದು ತುಂಬ ಸುಲಭ. ಸ್ವಲ್ಪ ಸಾಮಗ್ರಿಗಳು ಮನೆಯಲ್ಲೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ತುಂಬ ಸುಲಭವಾಗಿದೆ. ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ. ಮನೆಯಲ್ಲಿ ನೀವು ಚೆನ್ನಾಗಿ ಮಾಡಿಕೊಂಡು ತಿನ್ನಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.